ಮೊನ್ನೆ ಒಂದು ಕಾರ್ಯಕ್ರಮ ನಿರೂಪಣೆಗೆ ಹೋಗಿದ್ದೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಕಾರ್ಯಕ್ರಮ ನಿರೂಪಣೆ ಆದ ಮೇಲೆ ಯೂಶ್ವಲಿ ನಾವು ಯಾರು ನಮಗೆ ಕಾಲ್ ಮಾಡ್ತಿರ್ತಾರೆ ಆ ಕೋರ್ಡಿನೇಟ್ ಮಾಡುವಂಥ ಪರ್ಸನ್ಗೆ ಹೇಳಿ ಮತ್ತೆ ಅಲ್ಲಿಂದ ಹೊರಟು ಬಿಡ್ತೀವಿ. ಅಷ್ಟೇ, ಮುಗೀತು. ಕೆಲವೊಮ್ಮೆ ನೆಕ್ಸ್ಟ್ ಡೇ ಕಾಲ್ ಮಾಡೋದು ಕೂಡ ಇರುತ್ತೆ ಆ್ಯಂಡ್ ಕೆಲವೊಮ್ಮೆ ಮೆಸೇಜ್ ಮಾಡ್ತಾರೆ. ಹೀಗೆಲ್ಲ ಯೂಶ್ವಲಿ ಆಗ್ತಾ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ರೇರ್. ಯಾಕಂತಂದರೆ ಎಲ್ಲರೂ ಈಗ ಬ್ಯುಸಿ ಆಗಿರುವಂತಹ ಒಂದು ಪ್ರಪಂಚದಲ್ಲಿ ಇರುವಾಗ ಮತ್ತೆ ಪುನಃ ಕನೆಕ್ಷನ್ಗಳನ್ನು ಬಿಲ್ಡ್ ಮಾಡೋದು ಬಹಳ ಅಪರೂಪ ಆಗಿದೆ ಅಂತ ಹೇಳ್ಬೋದು. ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ತೀರಾ ನೆನಪಲ್ಲಿ ಉಳ್ಕೋತಾರೆ. ಆ್ಯಂಡ್ ಇದೊಂದು ಫ್ಯಾಮಿಲಿ ಫಂಕ್ಷನ್ ಆಯಿತಾ. ನಾನು ಆ ಕಾರ್ಯಕ್ರಮ ಮುಗಿಸಿ ಇನ್ನೇನು ಹೊರಡುವಾಗ ಜಸ್ಟ್ ಮದುಮಗನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಹೋದೆ. ಆ್ಯಂಡ್ ಆ ಮದುಮಗ ನನಗೆ ತುಂಬ ಖುಷಿಯಾಯಿತು. ಕಾರ್ಯಕ್ರಮ ನೀವು ಮಾಡಿದ ರೀತಿ ಎಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನುವಂಥ ಒಂದು ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಟ್ಟ. ತುಂಬ ಹೊತ್ತು ಮಾತಾಡ್ದ ಆ್ಯಂಡ್ ಪ್ರತಿ ಲೈನ್ನ ಅವನು ಹೇಗೆ ವಿಮರ್ಶೆ ಮಾಡಿ ಹೇಳ್ತಾ ಇದ್ದ ಅಂತಂದರೆ ಫ್ರಮ್ ದ ಹಾರ್ಟ್ ಅನ್ನೋ ಥರ. ನನಗೆ ಆಶ್ಚರ್ಯ ಆಯಿತು. ಯೂಶ್ವಲಿ ಥ್ಯಾಂಕ್ ಯು, ಚೆನ್ನಾಗಾಯಿತು ಇಷ್ಟೇ ಹೇಳ್ತಾರೆ. ಆದರೆ ಆ ಏಜಲ್ಲಿ ಅವನಿಗೆ ಬರ್ತಾ ಇದ್ದಂತಹ ಒಂದು ಪದಗಳು, ಅಂದರೆ ನಾವೇನು ಹೇಳ್ತೀವಿ ಈಗಿನ ಒಂದು ಯೂತ್ಸ್ ಅಥವಾ ಜೆನ್ಸಿ ಜನ್ರೇಷನ್ ಅವರಲ್ಲಿ ತುಂಬ ಕಮ್ಮಿ ಅಂತ ಹೇಳ್ಬೋದು, ಆ ಕನೆಕ್ಟಿವಿಟಿ ಅಂತ ಹೇಳ್ತಾರಲ್ಲ ಹಾಗೆ. ನನಗೂ ಆಶ್ಚರ್ಯ ಅನಿಸ್ತು, ಏನಪ್ಪ ಇಷ್ಟೊಂದೆಲ್ಲ ಕಾಂಪ್ಲಿಮೆಂಟ್ ಕೊಡ್ತಿದ್ದಾನೆ ಅಂತ ಖುಷಿ ಆಯಿತು. ಅಲ್ಲಿಂದ ಬಂದೆ. ಅದಾದಮೇಲೆ ನನ್ನನ್ನು ಪ್ರೋಗ್ರಾಮ್ಗೆ ಯಾರು ಕರೆದಿದ್ರು ಅವ್ರು ಸಿಕ್ಕಿದ್ರು. ಅವ್ರು ಬರುವವರೆಗೂ ನನ್ನ ಜೊತೆನೇ ಇದ್ದು ಮತ್ತೆ ಬೀಳ್ಕೊಟ್ಟು ಹೋದಂತಹ ರೀತಿ ಕೂಡ ನನಗೆ ತುಂಬಾ ಸ್ಪೆಷಲ್ ಅಂತ ಅನಿಸ್ತು. ಯಾಕಂತಂದರೆ ಇದೆಲ್ಲ ಕಾರ್ಯಕ್ರಮಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಸಾಧ್ಯವೂ ಇಲ್ಲ. ಯಾಕೆ ಅಂತಂದರೆ ಪಾಪ ಅವರದ್ದೇ ಆದಂತಹ ಟೆನ್ಷನಲ್ಲಿ ಅವರಿರುವಾಗ ಅವರು ನಮ್ಮನ್ನು ಆ ರೀತಿ ಟ್ರೀಟ್ ಮಾಡಬೇಕು ಅಥವಾ ನಮ್ಮ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಹೀಗಿರಬೇಕು ಹಾಗಿರಬೇಕು ಅನ್ನುವಂತಹ ಯಾವ ನಿರೀಕ್ಷೆಗಳು ಕೂಡ ಇರೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಇರಲೂಬಾರ್ದು. ಕಾರ್ಯಕ್ರಮ ಮುಗಿಸಿ ನಾನು ಬಂದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ, ಮಗಳ ಮೆಸೇಜ್ ಇದೆ. ಅಂದರೆ ಆ ಮದುಮಗನ ತಂಗಿದು. ಥ್ಯಾಂಕ್ ಯು ಸೋ ಮಚ್, ನಿನ್ನೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗಲಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಮೆಸೇಜ್ ಬಂದಿದೆ. ಆ್ಯಂಡ್ ನನಗೆ ಸಾರಿ ಕೇಳುವಂಥದ್ದು ಏನೂ ಇರಲಿಲ್ಲ ಅಂತ ಅನಿಸ್ತು. ಯಾಕಂತಂದರೆ ಪಾಪ ಅವ್ರ ಮನೆ ಫಂಕ್ಷನು ಅವ್ರು ಬ್ಯುಸಿ ಆಗಿದ್ದಾರೆ ಅಂತ. ಆಮೇಲೆ ಕಂಟಿನ್ಯೂ ಆಗಿ ಮೆಸೇಜ್ ಮಾಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಅನ್ನುವಂಥ ಒಂದು ಮೆಸೇಜ್ ಬಂತು. ಓಕೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ, ಅನ್ನೋ ನಂಬರಿಂದ ಇನ್ನೊಂದು ಮೆಸೇಜ್ ಇದೆ. ಅಮ್ಮನ ಮೆಸೇಜ್ ಬಂದಿದೆ. ಮೋಸ್ಟ್ಲಿ ಮಗ ಹೇಳಿದ್ದು ಅಮ್ಮನಿಗೆ ಗೊತ್ತಿರಲಿಕ್ಕಿಲ್ಲ, ಅಮ್ಮ ಹೇಳಿದ್ದು ಮಗನಿಗೆ ಗೊತ್ತಿರಲಿಕ್ಕಿಲ್ಲ, ಅಮ್ಮ ಮತ್ತು ಅಣ್ಣ ಹೇಳಿದ್ದು ಮಗಳಿಗೂ ಗೊತ್ತಿರಲಿಕ್ಕಿಲ್ಲ. ಅಮ್ಮಂದು ಸಪ್ರೇಟ್ ಮೆಸೇಜ್. ನಮಗೆಲ್ಲ ಖುಷಿ ಆಯಿತು, ತುಂಬ ಥ್ಯಾಂಕ್ಸ್ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಅಂತ ಹೇಳಿ. ನಾನು ಯಾರಾದರೂ ಹೊಗಳಿದ ತಕ್ಷಣ ಅವರು ಹೊಗಳ್ತಿದ್ದಾರಲ್ಲ ಅಂತ ಅನ್ನೋದಕ್ಕೆ ಸಾಮಾನ್ಯವಾಗಿ ಖುಷಿ ಆಗೋದಿರುತ್ತೆ. ಇಲ್ಲಿ ಹೊಗಳಿಕೆ ಪ್ರಶ್ನೆ ಅಲ್ಲ ಅಥವಾ ಕಾಂಪ್ಲಿಮೆಂಟ್ ವಿಷಯ ಅಲ್ಲ. ಕೃತಜ್ಞತೆ ವ್ಯಕ್ತಪಡಿಸುವಂಥ ರೀತಿ ಅಥವಾ ಇನ್ನೊಬ್ಬರ ಜೊತೆ ನಡೆದುಕೊಳ್ಳುವಂತಹ ರೀತಿ, ಏನಾದರೂ ಒಂದಿಷ್ಟು ಸಮಯವನ್ನು ಇನ್ನೊಬ್ಬರು ನಮಗೆ ಕೊಡ್ತಿದ್ದಾರೆ ಅಂತ ಹೇಳುವಾಗ ಆ ಇಡೀ ಕುಟುಂಬ ಸಪ್ರೇಟಾಗಿ ಈ ರೀತಿ ಥ್ಯಾಂಕ್ಸ್ ಹೇಳೋದಿದೆ ಅಲ್ವಾ, ಅದು ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ರೇರ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದನ್ನು ನಾನು ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಮನುಷ್ಯನ ಒಂದು ಕನೆಕ್ಷನ್, ಹ್ಯೂಮನ್ ಕನೆಕ್ಷನ್ ತುಂಬ ಕಮ್ಮಿ ಆಗ್ತಾ ಇರುವಂಥ ದಿನ. ಸೋಷಿಯಲ್ ಬಾಂಡಿಂಗ್ ಆಗಲಿ ಅಥವಾ ನಾವು ಹೊರಗಡೆ ಜಗತ್ತಿನ ಜೊತೆಯಲ್ಲಿ ಮಿಂಗಲ್ ಆಗುವಂತಹ ಒಂದು ಆರ್ಟ್ ಅಂತ ಹೇಳ್ಬೋದು, ಅದನ್ನೇ ಮರೆತು ಬಿಡ್ತಾ ಇದ್ದೀವಿ. ಮನುಷ್ಯ ಸಂಘಜೀವಿ ಅಂತ ಹೇಳ್ತಾರೆ. ಈಗ ಕಾರ್ಯಕ್ರಮಗಳಿಗೆ ಹೋದರೂ ಹೇಗಾಗಿದೆ ಅಂತ ಹೇಳಿದ್ರೆ, ಹೇಳಿದಾರಲ್ಲ ಅಂತ ಕಾರ್ಯಕ್ರಮಕ್ಕೆ ಹೋಗಿ ಹಾಜರಿ ಹಾಕಿ ಬರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಲ್ಲಿ ಹೋಗಿ ಅವ್ರಿಗೆ ಸಿಕ್ಕಿ ಬಂದರೆ ಆಯಿತು, ಅವ್ರಿಗೆ ಗೊತ್ತಾಗಬೇಕು ನಾವು ಹೋಗಿದ್ದೀವಿ ಅಂತ ಹೇಳಿ ಅನ್ನೋ ಮಟ್ಟಿಗೆ ನಾವು ರೀಚ್ ಆಗಿದ್ದೀವಿ. ನಮಗೆ ಸಮಯ ಕೊಡೋದಕ್ಕೆ ಸಮಯನೇ ಇಲ್ಲ. ಹಾಗಾದರೆ ನಮ್ಮ ಸಮಯ ಎಲ್ಲ ಎಲ್ಲಿ ಹೋಗ್ತಿದೆ ಅಂತ ಕೇಳಿದ್ರೆ, ಓಡುವ ಜಗತ್ತಿನ ಜೊತೆ ನಾವು ಓಡ್ತಾ ಇದ್ದೀವಿ. ಓಡದಿದ್ರೆ ಆಗೋದಿಲ್ಲ, ಓಡಲೇಬೇಕು ಅಂತ ಕೂಡ ಹೇಳ್ತಾರೆ. ಆದರೆ ಓಡೋ ಭರದಲ್ಲಿ ನಾವು ಈ ಪ್ರೀತಿ, ಪ್ರಾಮಾಣಿಕತನ, ಸತ್ಯ, ನ್ಯಾಯ ಅಥವಾ ಒಂದು ಇನ್ನೊಬ್ಬರನ್ನ ಒಳ್ಳೆತನವನ್ನು ಕಂಡು ಅದನ್ನು ಪ್ರಶಂಸೆ ಮಾಡೋದು, ಇನ್ನೊಬ್ಬರಿಗೆ ಧನ್ಯವಾದ ಅರ್ಪಿಸೋದು, ಗ್ರ್ಯಾಟಿಟ್ಯೂಡ್, ಎಕ್ಸ್ಪ್ರೆಷನ್ ಆಫ್ ಗ್ರ್ಯಾಟಿಟ್ಯೂಡ್ ಇದೆ ಅಲ್ಲ, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಹಾಗೆ ಆ ಒಂದು ಸ್ಮರಣೆ ಅನ್ನುವಂಥದ್ದು, ಯಾರೋ ಏನೋ ಮಾಡಿದ್ದಾರೆ ಅಂತಂದರೆ ಅಥವಾ ನಾವು ತಪ್ಪು ಮಾಡಿದರೆ ನೇರವಾಗಿ ಕ್ಷಮೆ ಕೇಳುವಂಥದ್ದು ಎಷ್ಟು ಚಂದ ಅಲ್ವಾ. ಆ್ಯಂಡ್ ಕೆಲವೊಂದು ಸಂಸ್ಕಾರ ಆಗಿರುತ್ತೆ. ಇಲ್ಲಿ ಇಡೀ ಕುಟುಂಬದ ಸಂಸ್ಕಾರ ನೋಡಿ ನನಗನ್ನಿಸ್ತು, ನಿಜವಾಗಿಯೂ ಇದು ಶ್ರೀಮಂತಿಕೆ. ಮನುಷ್ಯನ ಹೃದಯ ಶ್ರೀಮಂತಿಕೆಗಿಂತ ದೊಡ್ಡದಾದಂತಹ ಶ್ರೀಮಂತಿಕೆ ಇಲ್ಲ ಅಂತ ಹೇಳ್ತಾರೆ. ಇಂತಹ ಶ್ರೀಮಂತ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗಬೇಕು. ಅಪ್ಪ ಅಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಏನೂ ಕೂಡ ಕಲಿಯೋದಿಲ್ಲ, ಹೇಳ್ಕೊಟ್ಟಿದ್ದು ಕೇಳೋದಿಲ್ಲ ಅನ್ನುವಂತಹ ಕಂಪ್ಲೇಂಟನ್ನು ಮಾಡೋದಕ್ಕಿಂತ
ಸ್ವಲ್ಪ ತಾವು ಕೂಡ ಹಾಗೆ ನಡ್ಕೊಳ್ಳೋದ್ರಿಂದ, ಅಂದರೆ ಯಾರಿಗಾದರೂ ಕಾಂಪ್ಲಿಮೆಂಟ್ ಕೊಡೋದು, ಧನ್ಯವಾದಗಳನ್ನು ಅರ್ಪಿಸೋದು, ಥ್ಯಾಂಕ್ಸ್ ಹೇಳು ಅಂತ ಹೇಳ್ಕೊಡೋದು, ಆ್ಯಂಡ್ ಅದರ ಜೊತೆಗೆ ಆ ರೀತಿ ನಡ್ಕೊಳ್ಳೋದು, ಆಮೇಲೆ ಅವರು ಮಕ್ಕಳಲ್ಲಿ ಯಾವ ಗುಣವನ್ನು ಬಯಸ್ತಾರೋ ಆ ಗುಣವನ್ನು ತಮ್ಮೊಳಗಡೆ ತಂದ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡೋದು. ಇದರಿಂದ ಬಹುಶಃ ಒಂದು ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು ಏನೋ ಅಂತ ನನಗನ್ಸುತ್ತೆ. ನಾನು ಹಿರಿಯರ ಜೊತೆ ಮಿಂಗಲ್ ಆಗುವಾಗ ಈ ಎಫೆಕ್ಷನ್ನ ತುಂಬ ಅಬ್ಸರ್ವ್ ಮಾಡ್ತೀನಿ, ಅವರ ಕಾಳಜಿ, ಅವರ ಕನ್ಸರ್ನ್ ಅದೆಲ್ಲವೂ ಕೂಡ. ಆದರೆ ಕೆಲವರ ಒಂದು ಒಡನಾಟದಲ್ಲಿರುವಾಗ ನನಗೆ ಅರ್ಥ ಆಗುತ್ತೆ, ಆ ಕನೆಕ್ಷನ್ಗಳು, ಆ ಇಮೋಷನ್ಸ್ಗಳು ಇಲ್ಲವೇ ಇಲ್ಲ ಆ ಟೈಮ್ಗಷ್ಟೇ. ಎಷ್ಟೋ ಜನ ಒಟ್ಟಿಗೆ ಇರುವಾಗ ನಂಬರ್ಗಳನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಾರಂತೆ, ದೂರ ಹೋದ ತಕ್ಷಣ ಇಮ್ಮಿಡಿಯೇಟ್ ನಂಬರನ್ನು ಡಿಲೀಟ್ ಮಾಡಿಬಿಡ್ತಾರಂತೆ. ಅಂತಂದರೆ ನಮ್ಮ ಒಂದು ಸರ್ಕಲ್ ಇಷ್ಟೇ ಇರಬೇಕು ಅನ್ನುವಂಥದ್ದು ಖಂಡಿತ ಅದು ಅವರವರ ಒಂದು ಆಪ್ಷನ್ ಆಗಿರುತ್ತೆ, ಆ್ಯಂಡ್ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಾವು ಮನುಷ್ಯರಿಂದ ದೂರ ಆದಷ್ಟು ನಮ್ಮ ಭಾವನೆಗಳ ನಿಯಂತ್ರಣವನ್ನು ಕಳ್ಕೊತಾ ಹೋಗ್ತೀವಿ. ಈ ಒಂಟಿತನ, ಡಿಪ್ರೆಷನ್, ಖಿನ್ನತೆ, ಇದೆಲ್ಲ ನಾವು ವರ್ಡ್ಗಳನ್ನು ಕೇಳ್ತಾ ಇದ್ದೀವಲ್ವ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಮನುಷ್ಯ ಮನಸ್ಸು ಬಿಚ್ಚಿ ಎದುರುಗಡೆ ಇರುವಂಥ ವ್ಯಕ್ತಿಯ ಜೊತೆ ಮಾತಾಡದೇ ಇರೋದು, ಹಾಗೆ ಎದುರುಗಡೆ ಇರುವಂತಹ ವ್ಯಕ್ತಿಯ ಮಾತಿಗೆ ಕಿವಿಯಾಗದೇ ಇರೋದು. ಇದೆರಡು ತುಂಬ ಇಂಪಾರ್ಟೆಂಟ್. ಒಂದು, ನಮ್ಮ ಮನಸ್ಸಲ್ಲಿರುವಂಥ ಮಾತುಗಳನ್ನು ಕೇಳಬಲ್ಲಂಥ ಒಬ್ಬ ನಂಬಿಕಾರ್ಹ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಮಾತಾಡೋದು. ಜೊತೆಗೆ ಯಾರು ನಮಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ತಾರೋ ಅವ್ರ ಜೊತೆ ಮಾತಂತೂ ಆಡೋದಿದ್ದೇ ಇರುತ್ತೆ. ಒಂದು ಕಾಮನ್ ಹ್ಯೂಮನ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಅದು ಹೃದಯದ ನಡುವೆ ಬೆಸೆಯುವಂಥದ್ದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ನಾವು ಬೇರೆಯವರ ಮಾತುಗಳನ್ನು ಆಲಿಸುವಂಥದ್ದು. ಒಬ್ಬ ಒಳ್ಳೆ ಲಿಸ್ನರ್ ಆದರೆ ನಾವು ಒಬ್ಬ ಒಳ್ಳೆ ಮಾತುಗಾರ ಆಗ್ಬೋದು. ಅಷ್ಟೇ ಅಲ್ಲ, ಎದುರುಗಡೆ ಇರೋನಿಗೆ ಪಾಪ ಏನು ಕಷ್ಟ ಇರುತ್ತೋ, ಅವ್ನ ಮನಸ್ಸಲ್ಲಿರೋ ನೋವನ್ನು, ದುಃಖವನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಮೋಸ್ಟ್ಲಿ ಅವನ ಡಿಪ್ರೆಷನನ್ನು ಕಡಿಮೆ ಮಾಡೋದ್ರಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿದ ಹಾಗೆ ಆಗುತ್ತೆ ಅಲ್ವಾ. ಇದು ಒಂದು ರೀತಿ ಸಮಾಜ ಸೇವೆನೇ ಬಿಡಿ. ಯಾಕೋ ಈ ಒಂದು ವಿಷಯನ ಹೇಳ್ಕೊಳ್ಳೋಣ ಅಂತ ಅನಿಸ್ತು, ಹಾಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈಗ ಈ ವಿಡಿಯೋ ಮಾಡ್ತಾ ಇರೋದು ದುಬೈಯಿಂದ, ಒಂದು ಕಾರ್ಯಕ್ರಮದ ಪ್ರಯುಕ್ತ ದುಬೈಗೆ ಬಂದಿದ್ದೆ, ಆ್ಯಂಡ್ ಹಾಗೆ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಅನಿಸ್ತು, ಮಾಡಿದೆ. ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆಯ ವಿಚಾರಗಳ ಜೊತೆಯಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ನಿಮಗೆ ತಲುಪಿಸುವಂತಹ ಒಂದು ಯೋಚನೆ ನಂದು. ಇಷ್ಟ ಆದರೆ ಲೈಕ್ ಮಾಡಿ, ಸಜೆಷನ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಓಕೆನಾ? ನಮಸ್ಕಾರ.